ಗಾಳಿಗೆ ಹೊರಟೋಗಿದೆ ಅದು. ಅದ್ರೊಳಗಡೆ ಇರೋದು ಹಂಗೆ, ಅದು ಪೆಟಲ್ಸ್ ಎಲ್ಲ ಹಂಗೆ ಇರುತ್ತೆ, ಅದರಲ್ಲೇ ಪೆಟಲ್ಸ್ ಎಲ್ಲ ಬರುತ್ತೆ. ನೀನು ಯಾಕೆ ತೆಗ್ದೆ ಅದನ್ನ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದಿನದ ದಿನಚರಿಯಲ್ಲಿ ನಿಮಗೆ ಉಪಯೋಗವಾಗುವಂಥ ಕೆಲವೊಂದು ಟಿಪ್ಸ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ಒಂದು ರೊಟೀನ್ ಅನ್ನೋದು ಇರುತ್ತೆ. ಅದು ಹೋಮ್ ಮೇಕರ್ಸ್ಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ಗಿರ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಹೋಮ್ ಮೇಕಿಂಗ್ ಥಿಂಗ್ಸ್ ಬಗ್ಗೆ ಮಾತಾಡ್ತಾ ಆ ಒಂದು ರೊಟೀನಲ್ಲಿ ನಿಮ್ಗೆ ಯೂಸ್ಫುಲ್ ಆಗುವಂತಹ ಕೆಲವೊಂದು ಟ್ರಿಕ್ಸ್ನ ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾನೇ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಮನೆಯ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಅದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ತುಂಬ ಜನ ನಿಮ್ಮ ಕಮೆಂಟ್ಸಿಂದ ಮೋಟಿವೇಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನೀವು ಕೊಡೋವಂಥ ಸಪೋರ್ಟಿಂದ, ನೀವು ಮಾಡೋವಂಥ ಕಮೆಂಟ್ಸಿಂದ ನನಗೂ ಕೂಡ ನಿಮ್ಮ ಜೊತೆ ಒಳ್ಳೆ ವೀಡಿಯೋಸ್ನ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಕಮೆಂಟ್ಸ್ ಏನು ನೋಡ್ತಾ ಇದ್ದೀರಾ, ತುಂಬ ಜಾಸ್ತಿ ಬಳೆಗಳನ್ನ ತೊಗೊಳ್ತಾ ಇರ್ತೀವಿ ಅಥವಾ ಬೇರೆಯವ್ರು ಕೊಡ್ತಾ ಇರ್ತಾರೆ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಒಂದು ಕಮೆಂಟ್ಸ್ಗೆ ನಾನು ಬರೋವಂಥ ವಿಡಿಯೋದಲ್ಲಿ ಡೀಟೇಲಾಗಿ ಆನ್ಸರ್ ಮಾಡ್ತೀನಿ. ಇವತ್ತಿನ ಕಂಟೆಂಟ್ ವಿಷಯಕ್ಕೆ ಬರೋದಾದರೆ, ರೊಟೀನ್ ಸ್ಟಾರ್ಟ್ ಆಗೋದೇ ಪೂಜೆಯಿಂದ. ಸೊ ಫಸ್ಟಿಗೆ ನಾನು ಪೂಜೆನ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ನಾನು ಫಸ್ಟು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಂಪಲ್ಲಾಗಿ ಎಲ್ಲ ಐಟಮ್ಸ್ನ ಇಟ್ಕೊಂಡಿರೋದ್ರಿಂದ ಪೂಜೆ ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಒಂದು ಹೆಲ್ತಿಯಾಗಿರುವಂಥ ಡ್ರಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿರುವಂತಹ ಬೇಡದೇ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಏನಿರುತ್ತೆ ಅದನ್ನು ತೆಗೆದಾಕಬೇಕು ಅನ್ನೋದಾದರೆ ಈ ರೀತಿ ನೀವು ಪರ್ ಡೇ ಒಂದೊಂದು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಳ್ಬೋದು. ನಿಮ್ಗೆ ಇಷ್ಟ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎವ್ರಿ ಡೇ ವ್ಲಾಗಲ್ಲಿ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಏನು ಅಂತ ನೋಡೋಣ. ನಾನು ಆಲ್ಮೋಸ್ಟ್ ನೈಟಲ್ಲೇ ಎಲ್ಲ ಕಿಚನ್ನ ಕ್ಲೀನ್ ಮಾಡಿರೋದ್ರಿಂದ ಕಿಚನ್ ನೋಡೋಕ್ಕೂ ಕೂಡ ಕ್ಲೀನಾಗಿರುತ್ತೆ. ಮಾರ್ನಿಂಗ್ ತುಂಬ ಪ್ಲೆಸೆಂಟಾಗಿರುತ್ತೆ, ಹರಿಬರಿ ಅನ್ನೋದು ಇಲ್ದಿರ ಇರುತ್ತೆ. ಫಸ್ಟಿಗೆ ನಾನು ಕೆಟಲಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೆಟಲ್ ಇಲ್ಲ ಅನ್ನೋದಾದರೆ ನಾರ್ಮಲ್ ಪಾತ್ರೆಯಲ್ಲಿ ಕೂಡ ನೀರನ್ನ ಬಿಸಿ ಮಾಡ್ಕೊಳ್ಬೋದು. ಫಸ್ಟು ನಾನು ಕೆಟಲ್ ಪಕ್ಕದಲ್ಲಿರುವಂಥ ಈ ಒಂದು ಪ್ಲಾಂಟ್ಗೆ ನೀರನ್ನ ಹಾಕ್ತಾ ಇದ್ದೀನಿ. ಇದು ನೀರಲ್ಲೇ ಇರುವಂತಹ ಗಿಡ ಆಗಿರೋದ್ರಿಂದ ಫಸ್ಟಿಗೆ ನಾನು ವಾಟರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಎಲೆಗಳ ಮೇಲೆ ಕೂಡ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದ್ರ ಮೇಲಿರುವಂಥ ಡಸ್ಟ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ನಾವು ವಾರಕ್ಕೆ ಒಂದು 2 ಸತಿಯಿಂದ 3 ಸತಿವರೆಗೂ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ನೋಡೋಕ್ಕೂ ಕೂಡ ಫ್ರೆಶ್ ಆಗಿರುತ್ತೆ. ಈಗ ನಾನು ಇವತ್ತು ಮಾಡುವಂಥ ಡಿಟಾಕ್ಸ್ ಡ್ರಿಂಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ದೊಡ್ಡ ಪತ್ರೆಯ ಕೊಂಬೆಗಳು ನಾನು ಮುರಿದುಕೊಂಡು ಬಂದು ಈ ರೀತಿ ನೀರಲ್ಲಿ ಇಟ್ಟಿದ್ದೆ. ಇದಕ್ಕೂ ಕೂಡ ರೂಟ್ಸ್ ಬಂದಿದೆ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಸಣ್ಣದಾಗಿರುವಂಥ ಸೊಳ್ಳೆಗಳು ಬರ್ತಾ ಇದೆ ಅಂದರೆ ಈ ರೀತಿ ಒಂದನ್ನ ನೀವು ಇಡ್ಬೋದು. ಈ ಮೋಟಾರ್ ಪಜಲ್ ಬಗ್ಗೆ ಕೇಳಿ ಅಂತ ಕೂಡ ನೀವು ಕಮೆಂಟ್ ಮಾಡಿದ್ದೀರಾ. ನಾನು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ನಾನು ದೊಡ್ಡ ಪತ್ರೆ ಎಲೆಗಳನ್ನ ಮುರಿದುಕೊಳ್ತಾ ಇದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ವಾಟರಲ್ಲಿ ಕೂಡ ಬೆಳೆಸ್ಕೊಳ್ಬೋದು, ಅದರ್ವೈಸ್ ನೀವು ಮಣ್ಣಲ್ಲಿ ಕೂಡ ಬೆಳೆಸ್ಕೊಳ್ಬೋದು. ನಾನಿಲ್ಲಿ 3 ರಿಂದ 4 ಎಲೆಗಳನ್ನ ತೊಗೊಂಡು ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದರಿಂದ ಜ್ಯೂಸ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಬಟ್ ಚೆನ್ನಾಗಿ ಬಿಸಿಯಾಗಿರುವಂಥ ನೀರನ್ನ ಹಾಕೋಷ್ಟೊಳಗಡೆ ಆ ಎಲೆಗಳಲ್ಲಿರುವಂಥ ರಸ ಎಲ್ಲನೂ ವಾಟರ್ ಒಳಗಡೆ ಮಿಕ್ಸ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಹನಿ ಮತ್ತು ಲೆಮನ್ ಜ್ಯೂಸ್ನ ಕೂಡ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಕೂಡ ತೊಗೊಳ್ಬೋದು. ಈ ರೀತಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬೇಡದೇ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ, ಅಂದರೆ ಬಾಡಿಗೆ ಬೇಡದೇ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಕೂಡ ಹೋಗ್ಬಿಡುತ್ತೆ. ನೆಕ್ಸ್ಟು ಗ್ರಾಸರೀಸ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಗ್ರಾಸರೀಸ್ನೆಲ್ಲ ಯಾವ ರೀತಿ ಆರ್ಡರ್ ಮಾಡ್ಕೊಳ್ತೀನಿ, ಯಾವ ರೀತಿ ನಾನು ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ತೀನಿ ಅಂತ ಒಂದು ಡೀಟೇಲ್ ಆಗಿರುವಂಥ ವೀಡಿಯೋನೇ ಇದೆ. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರನೇ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಏನೇನೋ ಆರ್ಡರ್ ಮಾಡಿದ್ದೆ ಅದರ ಲೀಸ್ಟ್ ಪ್ರಕಾರ ಯಾವ್ಯಾವ ಐಟಮ್ ಬಂದಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು, ಅದರ್ವೈಸ್ ಎಕ್ಸ್ಟ್ರಾ ಸ್ಟಾಕ್ ಏನಾದ್ರು ತರಿಸಿದ್ರೆ ಅದನ್ನು ಸಪ್ರೇಟಾಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲದನ್ನ ಈ ರೀತಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ಟಾಯ್ಲೆಟರೀಸ್ ಇರ್ಬೋದು, ಪೂಜಾ ಐಟಮ್ಸ್ ಇರ್ಬೋದು, ಇದೆಲ್ಲದನ್ನ ಕೂಡ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನನಗೆ ಎತ್ತಿಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ವೆನಿಗರ್ನ ತೋರಿಸಿದಾಗ ಪ್ರತಿ ಸರಿ ಕೇಳ್ತಾ ಇರ್ತೀರಾ. ಇದು ಬಂದು ಕ್ಲೀನಿಂಗ್ಗೆ ಯೂಸ್ ಮಾಡೋಂಥ ವೆನಿಗರೇ. ಜಸ್ಟ್ 30 ರೂಪೀಸ್ಗೆ 1 ಲೀಟರ್ ಅಷ್ಟು ಸಿಗುತ್ತೆ ನಿಮಗೆ. ನಾರ್ಮಲಾಗಿ ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ಕೂಡ ಸಿಗುತ್ತೆ. ದಿನಸಿ ಅಂಗಡಿಗಳಂತ ಏನು ಹೇಳ್ತೀವಿ ಆ ಅಂಗಡಿಗಳಲ್ಲಿ ಕೂಡ ನೀವು ಕೇಳಿ ತೊಗೊಳ್ಬೋದು.
ಇದೇ ರೀತಿಯೇ ನಾನು ಎಲ್ಲದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನೋಡ್ತಾ ಇದ್ದೀರಲ್ವ, ಇದು ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾನೇ, ಬಟ್ ನಾನು ಕ್ಲೀನಿಂಗೋಸ್ಕರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತರಿಸ್ಕೊಳ್ತೀನಿ. ಈ ಒಂದು ಪಾಕೆಟ್ಸು 100 ಗ್ರಾಮ್ಸ್ ಇರುತ್ತೆ. ನಾನು 3 ರಿಂದ 4 ಪಾಕೆಟ್ಸ್ನ ಪ್ರತಿ ಸಾರಿ ಕೂಡ ತರಿಸ್ಕೊಳ್ತೀನಿ. ಈ ರೀತಿ ಎಲ್ಲ ಸ್ಪೈಸಸ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇರೋ ಕಾರಣ ನನಗೆ ಇದನ್ನೆಲ್ಲದನ್ನು ಕೂಡ ಜೋಡಿಸ್ಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಈಗ ಜಸ್ಟ್ ನಾನು ಮಕ್ಕಳಿಗೆ ಕೇಳ್ತಾ ಇದ್ದೀನಿ ಯಾವ್ಯಾವ್ದು ಏನೇನು ಅಂತ. ಅವ್ರು ಏನು ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡಿ. ಬ್ರಷಿಂಗ್ ಟೀತ್, ಟೂತ್ಪೇಸ್ಟ್. ಈಗ ಫಸ್ಟ್ ನಾನು ಪೂಜಾ ಐಟಮ್ಸ್ನ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಇದರಲ್ಲಿರುವಂಥ ಅಗರಬತ್ತಿಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಬಾಕ್ಸ್ ಇಡ್ತು ಅಂದರೆ ಸ್ವಲ್ಪ ಜಾಸ್ತಿ ಪ್ಲೇಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಅಗರಬತ್ತಿನೆಲ್ಲ ತೆಗೆದುಬಿಟ್ಟು ಈ ರೀತಿ ಒಂದು ಕಡೆ ನೀಟಾಗಿ ಸ್ಟಾಕ್ ಮಾಡ್ತಾ ಇದ್ದೀನಿ. ಇದು ಬಂದು ಪೂಜೆಗೆ ಯೂಸ್ ಮಾಡುವಂಥ ಎಣ್ಣೆ. ಇದನ್ನು ಕೂಡ ನಾನು ಬಾಟಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಪ್ರತಿ ಸರಿ ಪೂಜೆ ಮಾಡೋಕ್ಕೆ ಹೋದಾಗ ಎಣ್ಣೆ ಖಾಲಿ ಆಗಿದೆ ಅಂತ ಬಾಟಲ್ಗೆ ಹಾಕ್ಕೊಳ್ಳೋ ಬದಲಾಗಿ ಈ ರೀತಿ ನಾವು ತಂದಿದ್ದ ಕೂಡಲೇ ಇಮಿಡಿಯೇಟಾಗಿ ಬಾಟಲ್ಗೆ ಹಾಕಿ ಸೈಡ್ಗೆ ಇಟ್ಟರೆ ಪೂಜೆ ಮಾಡಬೇಕಾಗಿರುವಂಥ ಟೈಮಲ್ಲಿ ಎಣ್ಣೆ ಒಂದು ಬಾಟಲಲ್ಲಿ ಖಾಲಿ ಆಗಿದ್ರು ಕೂಡ ಇನ್ನೊಂದು ಬಾಟಲ್ ತೆಗೆದು ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಬಾಟಲ್ಗೆಲ್ಲ ಹಾಕಿದ ಮೇಲೆ ಒಂದು ಟಿಶ್ಯೂನ ತೊಗೊಂಡು ನೀಟಾಗಿ ವೈಪ್ ಮಾಡಿ ಕೂಡ ಇಡ್ತೀನಿ. ಆಯಿಲೆಲ್ಲನೂ ಅಂಟಬಾರ್ದು ಕೈಗೆ ಅನ್ನೋದ್ರಿಂದ. ಒಂದೊಂದು ಸರಿ ನಾವು ಎಣ್ಣೆನ ಬಾಟಲ್ಗೆ ಹಾಕಬೇಕಾದ್ರೆ ಕೆಲವೊಂದು ಸರಿ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ. ಆ ಟೈಮಲ್ಲಿ ನಾನು ಜಸ್ಟ್ ಬಾಟಲ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ಆ ಬಾಟಲ್ನ ಪೂರ್ತಿಯಾಗಿ ನೀಟಾಗಿ ರೀತಿ ವಾಟರಲ್ಲಿ ತೊಳೆದು ಆಮೇಲೆ ಒಂದು ಟಿಶ್ಯೂ ಅಥವಾ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಇಡ್ತೀನಿ. ಈ ರೀತಿ ಇಡೋದ್ರಿಂದ ನಾವು ಬಾಟಲ್ನ ಟಚ್ ಮಾಡಿದಾಗ ಕೈಗೆಲ್ಲ ಎಣ್ಣೆ ಅನ್ನೋದು ಅಂಟದಿರ ಇರುತ್ತೆ. ಈ ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಅಂಗಡಿಯಲ್ಲಿ ಜೋಡಿಸಿರೋಂಥ ರೀತಿಯಲ್ಲಿ ನಾನು ದಿನಸಿ ಐಟಮ್ಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನು ಯಾವ್ಯಾವ ಐಟಮ್ಸ್ನ ತರಿಸಿದ್ದೀನಿ ಆ ಒಂದು ಪಾಕೆಟ್ ಸೈಜ್ ಮೇರೆಗೆ ನಾನು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸೋದ್ರಿಂದ ಯಾವ್ಯಾವ ಐಟಮ್ ಇದೆ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ತೆಗಿಬೇಕಾದ್ರೂ ಕೂಡ ತುಂಬ ಸುಲಭವಾಗಿ ನಾವು ತೊಗೊಳ್ಬೋದು. ಇದೇ ರೀತಿಯೇ ನಾನು ಎಲ್ಲದನ್ನು ಜೋಡಿಸಿ ಇಟ್ಕೊಳ್ತೀನಿ. ಲಾಸ್ಟ್ ಟೈಮ್ ತೊಗೊಂಡಿರುವಂಥ ಐಟಮ್ಸ್ನ ನಾನು ಆದಷ್ಟು ಫ್ರಂಟ್ಗೆ ಇಟ್ಕೊಂಡು ಈಗ ತೊಗೊಂಡಿರುವಂಥ ಐಟಮ್ಸ್ನ ಬ್ಯಾಕ್ ಸೈಡ್ ಜೋಡಿಸ್ಕೊಳ್ತೀನಿ. ಈ ರೀತಿ ಎಲ್ಲದನ್ನ ಕಾಣೋ ರೀತಿಯಲ್ಲಿ ಜೋಡಿಸ್ಕೊಂಡ್ರೆ ನಾವು ಪ್ರತಿ ಸರಿ ಕೂಡ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ತೊಗೊಳ್ಬೋದು. ಈ ರೀತಿ ನಾವು ಜೋಡಿಸ್ಕೊಂಡಿರೋದ್ರಿಂದ ನೆಕ್ಸ್ಟ್ ಟೈಮ್ ಶಾಪಿಂಗೆಲ್ಲ ಹೋದಾಗ ಗ್ರಾಸರೀಸ್ನ ತರಬೇಕಾದ್ರೆ ಜಸ್ಟ್ ಒಂದು ಸರಿ ಈ ಒಂದು ಐಟಮ್ಸ್ನ ನೋಡಿದ್ರೆ ಸಾಕಾಗುತ್ತೆ. ಯಾವ್ದು ಇಲ್ವೋ ಅದನ್ನು ನೋಟ್ ಡೌನ್ ಮಾಡಿಕೊಂಡು ನಾವು ತೊಗೊಂಡು ಬರ್ಬೋದು. ಚಿಕ್ಕ ಚಿಕ್ಕ ಪಾಕೆಟ್ಸು ಸ್ಪೈಸಸ್ ಎಲ್ಲ ಏನಿರುತ್ತೆ ಅದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಸ್ಕೆಟ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಪುಟ್ಟದಾಗಿರುವಂಥ ಪಾಕೆಟ್ಸ್ನೆಲ್ಲ ಈ ರೀತಿ ಜೋಡಿಸಿಟ್ಕೊಳ್ತೀನಿ. ಬಿರಿಯಾನಿಗೋಸ್ಕರ ಟಿಫನ್ಸ್ಗೋಸ್ಕರ ಯೂಸ್ ಮಾಡುವಂತಹ ಜೀರಾ ರೈಸ್ನ ಕೂಡ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಜಾಮ್ ಬಾಟಲ್ಸ್ ಎಲ್ಲ ಏನಾದರೂ ಇದ್ದರೆ ಗ್ಲಾಸ್ ಜಾರ್ಸ್ ಮೇಯ್ನಾಗಿ ಅದನ್ನು ನಾನು ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಇಡ್ತೀನಿ. ಈ ರೀತಿ ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಈಗ ಮೇಯ್ನಾಗಿ ವಾಷಿಂಗ್ ಏರಿಯಾದಲ್ಲಿ ಇಡುವಂಥ ಐಟಮ್ಸು ಅಂದರೆ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂಥದ್ದು. ವಾಷಿಂಗ್ ಮಿಷಿನ್ ಲಿಕ್ವಿಡ್ನ ಕೂಡ ನಾನು ಪೌಚಲ್ಲೇ ತರಿಸ್ಕೊಳ್ಳೋದ್ರಿಂದ ನನಗೆ ಮನಿ ಕೂಡ ಸೇವ್ ಆಗುತ್ತೆ. ತರಿಸ್ಕೊಂಡಿದ್ದ ಆದಮೇಲೆ ನಾನು ಒಂದು ಕಂಟೈನರಲ್ಲಿ ಅದನ್ನು ತುಂಬಿಸಿಟ್ಕೊಳ್ತೀನಿ. ಫಸ್ಟಿಗೆ ಇದೆಲ್ಲದನ್ನು ಕೂಡ ನೀಟಾಗಿ ರೀಅರೇಂಜ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ಪೌಚಲ್ಲಿರುವಂತಹ ಏರಿಯಲ್ ಡಿಟರ್ಜೆಂಟ್ ಲಿಕ್ವಿಡ್ ಏನಿದೆ ಇದನ್ನು ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯೋದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಒಂದು ಬಾಟಲಲ್ಲಿ ಇದನ್ನು ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒನ್ಸ್ ನಾವು ಈ ರೀತಿ ಬಾಟಲ್ನ ತೊಗೊಂಡಾದಮೇಲೆ ನೆಕ್ಸ್ಟು ನಾವು ಡಿಟರ್ಜೆಂಟ್ ಲಿಕ್ವಿಡ್ನ ತೊಗೊಳ್ಬೇಕಾದ್ರೆ ಈ ರೀತಿ ಪೌಚಲ್ಲಿ ತೊಗೊಳೋದ್ರಿಂದ ನಮಗೆ 15 ರಿಂದ 30 ರೂಪಾಯಿವರೆಗೂ ಸೇವ್ ಆಗುತ್ತೆ. ಪ್ರತಿ ಸರಿ ಬಾಟಲ್ನ ತೊಗೊಳ್ಳೋದಾದರೆ ಆ ಬಾಟಲ್ ಕಾಸ್ಟ್ ಕೂಡ ನಮಗೆ ಎಕ್ಸ್ಟ್ರಾ ಆಗುತ್ತೆ. ಅಡುಗೆ ಮನೆಯಲ್ಲಿರುವಂಥ ಒಂದು ಖಾಲಿ ಬಾಕ್ಸಲ್ಲೇ ನಾನು ಈ ಒಂದು ಡಿಟರ್ಜೆಂಟ್ ಪೌಡರ್ನ ಕೂಡ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೋಪಿನ ಪೌಡರ್ ಅಥವಾ ಸರ್ಪ್ ಅಂತ ಏನು ಹೇಳ್ತೀವಿ, ರಿನ್ ಪೌಡರ್ನ ನಾನು ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲೇ ಒಂದು ಸ್ಪೂನ್ ಕೂಡ ಇಟ್ಕೊಂಡಿರೋದ್ರಿಂದ ಬೇಕು ಅಂದಾಗ ಇಮ್ಮಿಡಿಯೇಟಾಗಿ ಯೂಸ್ ಮಾಡ್ಬೋದು. ಹ್ಯಾಂಡ್ ವಾಶ್ಗೆ ಮಾತ್ರನೇ ನಾನು ಆ ಪೌಡರ್ನ ಯೂಸ್ ಮಾಡ್ತೀನಿ. ತಂದಿರೋವಂಥ ಐಟಮ್ಸ್ನೆಲ್ಲ ಅದರ ಪ್ಲೇಸಲ್ಲಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಒಂದು ಸರಿ ನಾನು ಆ ಒಂದು ಏರಿಯಾನ ಕೂಡ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೆಟ್ ಕ್ಲಾತ್ನ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ ಜೋಡಿಸಿದ್ದಾದ್ಮೇಲೆ ಈ ಒಂದು ಏರಿಯಾ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲಿಕ್ವಿಡ್ ಖಾಲಿ ಆಗಿರೋ ಕಾರಣ ನಾನು ಒಂದು 2-3 ಲೋಡ್ಗೆ ವಾಷಿಂಗ್ ಮಿಷಿನ್ಗೆ ಈ ಒಂದು ಪೌಡರ್ನ ಯೂಸ್ ಮಾಡಿದ್ದೀನಿ. ಅಂದರೆ ಡಿಟರ್ಜೆಂಟ್ ಪೌಡರ್ ಏನಿರುತ್ತೆ ಸರ್ಪು ಅದನ್ನು ಯೂಸ್ ಮಾಡಿರೋ ಕಾರಣ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಮಾರ್ಕ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ್ನ ಕೂಡ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡೋಣ ಅಂತ ಎಲ್ಲದನ್ನು ತೆಗಿತಾ ಇದ್ದೀನಿ. ಈಗಾಗಲೇ ನಮ್ಮ ಚಾನಲಲ್ಲಿ ನಾನು ವಾಷಿಂಗ್ ಮಿಷಿನ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಅದಕ್ಕೋಸ್ಕರ ಯಾವ್ಯಾವ ಲಿಕ್ವಿಡ್ಸ್ನ ಯಾವ್ಯಾವ ಪೌಡರ್ಸ್ನ ಯೂಸ್ ಮಾಡ್ತೀನಿ ಅನ್ನೋದು ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಬ್ರಷ್ ಸಹಾಯದಿಂದ ಮಾತ್ರನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಲ್ಲೆಲ್ಲ ಡಿಟರ್ಜೆಂಟೇ ಹಾಕೋದ್ರಿಂದ ಜಸ್ಟ್ ಆ ಒಂದು ಡಿಟರ್ಜೆಂಟೇ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇಲ್ಲೆಲ್ಲ ಕಲೆಕ್ಟ್ ಆಗಿರುತ್ತೆ. ಆಗಾಗ ನಾವು ಜಸ್ಟ್ ಒಂದು ಬ್ರಷ್ನ ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಏರಿಯಾ ಕೂಡ ಹೈಜಿನಿಕ್ ಆಗಿ ಇರುತ್ತೆ. ಅಲ್ಲಿ ಪಾಚಿ ಫಂಗಸ್ ಎಲ್ಲ ಬಳ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ.
ಈ ಒಂದು ಡಿಟರ್ಜೆಂಟ್ ಹಾಕುವಂಥ ಡಿಸ್ಪೆನ್ಸರ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ವಾಷಿಂಗ್ ಮಿಷಿನ್ನ ಕೆಳಭಾಗದಲ್ಲೆಲ್ಲ ಕೊಟ್ಟಿರ್ತಾರೆ, ಇಲ್ಲಿ ಹೇರ್ಸ್ ಇರ್ಬೋದು, ಸಣ್ಣ ಸಣ್ಣ ಪಿನ್ಸ್ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ. ಆ ಒಂದು ಪಾರ್ಟ್ನ ಕೂಡ ನಾನು ನೀಟಾಗಿ ರೀತಿ ಓಪನ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇದೆ ಅಂತ. ಅದರ ಪ್ಲೇಸಲ್ಲಿ ಈಗ ಅರೇಂಜ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಟರ್ಜೆಂಟ್ ಹಾಕುವಂಥ ಏರಿಯಾ ಏನಿರುತ್ತೆ ಆ ಒಂದು ಡಿಸ್ಪೆನ್ಸರ್ ಹತ್ರ ನಾನು ಒಂದು ಸರಿ ನಾರ್ಮಲಾಗಿ ಒಂದು ಟೂತ್ ಬ್ರಷ್ನ ತೊಗೊಂಡು ಈ ರೀತಿ ನೀಟಾಗಿ ಬ್ರಷ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಾನು ಹ್ಯಾಂಡ್ನ ಹಾಕಿ ನೋಡಿದಾಗ ಗೊತ್ತಾಯ್ತು ನನಗೆ ಅಲ್ಲೆಲ್ಲ ತುಂಬ ಜಾಸ್ತಿನೇ ಪಾಚಿ ಕಟ್ಕೊಂಡಿದೆ, ಸ್ವಲ್ಪ ಜಾಸ್ತಿ ಕೊಳೆ ಆಗಿದೆ ಅಂತ. ಈ ರೀತಿ ಹ್ಯಾಂಡ್ ಇಟ್ಟು ನೋಡಿದಾಗ ಸ್ವಲ್ಪ ನೈಸಾಗಿ ಅನಿಸ್ತಿತ್ತು, ನನ್ನ ಕೈಗೆಲ್ಲನೂ ಸ್ವಲ್ಪ ಕೊಳೆ ಅನ್ನೋದು ಅಂಟುತ್ತಿತ್ತು. ಅದಕ್ಕೋಸ್ಕರ ನಾನು ಒಂದು ಬ್ರಷ್ನ ತೊಗೊಂಡ್ಬಿಟ್ಟು ಈ ಏರಿಯಾದಲ್ಲಿ ಒಂದು ಸರಿ ನೀಟಾಗಿ ಬ್ರಷ್ ಮಾಡ್ಕೊಳ್ತೀನಿ. ಬಟ್ ಈ ಒಂದು ಏರಿಯಾದಲ್ಲಿ ಟೂತ್ ಬ್ರಷ್ಗಿಂತ ನಾರ್ಮಲಾಗಿ ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡುವಂಥ ಬ್ರಷ್ನ ಯೂಸ್ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಾರ್ಮಲಾಗಿ ನಾವು ಬಟ್ಟೆನ ಕೈಯಲ್ಲೇ ಒಗಿಬೇಕಾದ್ರೆ ಈ ರೀತಿ ಬ್ರಷ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಬ್ರಷ್ನ ತೊಗೊಂಡು ವೀಡಿಯೋದಲ್ಲಿ ತೋರಿಸ್ದಂಗೆ ನೀಟಾಗಿ ಒಂದು 2 ಸತಿ ಬ್ರಷ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಗಾಗ ನಾವು ವಾಷಿಂಗ್ ಮಿಷಿನಲ್ಲಿ ಈ ರೀತಿ ಕ್ಲೀನಿಂಗ್ಸ್ ಅನ್ನೋದು ಮಾಡ್ಕೊಳ್ಳೋದ್ರಿಂದ ವಾಷಿಂಗ್ ಮಿಷಿನ್ ಲೈಫ್ ಏನಿರುತ್ತೆ ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ಕೆಲವೊಂದು ಸಾರಿ ವಾಷಿಂಗ್ ಮಿಷಿನ್ ಕೆಟ್ಟೋಗೋ ಚಾನ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲನೂ ಅವಾಯ್ಡ್ ಆಗಬೇಕು ಅಂದರೆ ನಾವು ಮನೆಯಲ್ಲಿ ಆಗಾಗ ಇದಕ್ಕೆ ತಕ್ಕಂಥ ಕೆಲವೊಂದು ಡೀಪ್ ಕ್ಲೀನಿಂಗ್ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಈಗಾಗಲೇ ನಾನು ಕೆಲವೊಂದು ವೀಡಿಯೋಸ್ನ ಅದ್ರ ಬಗ್ಗೆ ಶೇರ್ ಮಾಡಿರೋದ್ರಿಂದ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ. ಈಗ ಡ್ರಮ್ಮಲ್ಲೂ ಕೂಡ ಸ್ವಲ್ಪ ನೀರೆಲ್ಲನೂ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಸುತ್ತಮುತ್ತ ಎಲ್ಲ ಕೂಡ ಧೂಳಾಗಿರೋ ಕಾರಣ ಜಸ್ಟ್ ನಾರ್ಮಲ್ ಆಗಿರುವಂಥ ವಾಟರ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಸ್ವಿಚ್ನ ಆಫ್ ಮಾಡಿ, ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲ ಇರುತ್ತಲ್ವ ಅದನ್ನು ಆಫ್ ಮಾಡಿ ಈ ರೀತಿ ವಾಟರ್ನೆಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಸೇಫ್ ಆಗಿರುತ್ತೆ. ಈಗ ಡ್ರಮ್ ಎಲ್ಲನೂ ಕ್ಲೀನಾಗಿದೆ, ಬಟ್ ರಬ್ಬರ್ ಏರಿಯಾ ಏನಿರುತ್ತೆ ಅಲ್ಲಿ ಸ್ವಲ್ಪ ಕೊಳೆ ಆಗಿದೆ, ಪಾಚಿ ಇದೆ ಅಂತ ಅನ್ನಿಸ್ತು. ಇದನ್ನು ನಾರ್ಮಲಾಗಿ ನಾವು ಯಾವುದೇ ರೀತಿ ಪೌಡರ್ನ ಹಾಕಿ ಕ್ಲೀನ್ ಮಾಡಿದ್ರು ಕೂಡ ಡೈಲಿ ಕೂಡ ನಾವು ಒಂದು ಬಟ್ಟೆ ತೊಗೊಂಡು ಒರೆಸಿಲ್ಲ ಅನ್ನೋದಾದರೆ ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೊಳೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಬ್ರಷ್ನ ಯೂಸ್ ಮಾಡಿಬಿಟ್ಟು ಸುತ್ತಲೂ ಕೂಡ ಆ ರಬ್ಬರ್ನ ಆ ಒಂದು ಬ್ರಷಿಂದ ಒಂದು ಸರಿ ಬ್ರಷ್ ಮಾಡಿದಾದಮೇಲೆ ಈಗ ವಾಟರ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟು ಸಿಂಪಲ್ಲಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರು ಸಾಕಾಗುತ್ತೆ. ವಾಷಿಂಗ್ ಮಿಷಿನ್ ತುಂಬ ದಿನಗಳ ಕಾಲ ಬಾಳಿಕೆ ಅನ್ನೋದು ಬರುತ್ತೆ. ವಾಟರ್ನ ನಾವು ಹಾಕ್ತಿದ್ದಂಗೆ ಕೆಳಗಡೆ ಎಲ್ಲ ನೀಟಾಗಿ ಬಂದ್ಬಿಡ್ತಾ ಇರುತ್ತೆ. ಈಗ ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡಿದ್ದೀನಿ. ಎಲ್ಲ ವಸ್ತುಗಳನ್ನ ಅದರ ಪ್ಲೇಸಲ್ಲಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 5-10 ನಿಮಿಷ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಬಟ್ ವಾಷಿಂಗ್ ಮಿಷಿನು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ದಿರೋ ಇರಬೇಕು ಅನ್ನೋದಾದರೆ ಈ ಒಂದು ಸಣ್ಣ ಟಿಪ್ಸ್ನ ಕೂಡ ನೀವು ಫಾಲೋ ಮಾಡ್ಬೋದು. ಈ ಒಂದು ಟಿಪ್ಸು ಟ್ರಿಕ್ಸು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೀಟಾಗಿ ರಿಅರೇಂಜ್ ಎಲ್ಲ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಡುಗೆಗೆ ಬೇಕಾದಂಥ ಕೆಲವೊಂದು ಸೊಪ್ಪುಗಳನ್ನ ನಾವು ಮನೆಯಲ್ಲೇ ಬೆಳ್ಕೊಳ್ಬೋದು. ಫಸ್ಟಿಗೆ ಯಾರಾದರೂ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಈ ರೀತಿ ಸೊಪ್ಪಿನ ಬೀಜಗಳಿಂದನೇ ಸ್ಟಾರ್ಟ್ ಮಾಡಿ. ನಾನಿಲ್ಲಿ 4 ಗ್ರೋ ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವು ದಿನಗಳಿಂದ ನಾನು ಯಾವುದೇ ರೀತಿ ಸೊಪ್ಪಿನ ಬೀಜ ಹಾಕ್ತಾ ಇರೋ ಕಾರಣ ಕೆಲವೊಂದು ಬೇಡದೇ ಇರೋಂಥ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಅದನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಈವನ್ ಇದೇ ಗ್ರೋ ಬ್ಯಾಗಲ್ಲಿ ಕೂಡ ನಾನು ಹಾಗಲಕಾಯಿ ಗಿಡನ ಹಾಕಿದ್ದೆ, ಅದರಲ್ಲೂ ಕೂಡ ಕಾಯೆಲ್ಲನೂ ಆಗಿದೆ. ಈಗ ಗಿಡ ಒಣಗೋಗಿರೋದ್ರಿಂದ ಎಲ್ಲದನ್ನ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು 4 ಬ್ಯಾಗಲ್ಲೂ ಕೂಡ 4 ರೀತಿಯಾಗಿರೋಂಥ ಸೊಪ್ಪಿನ ಬೀಜ ಹಾಕೋಣ ಅನ್ನೋದ್ರಿಂದ ಇದನ್ನೆಲ್ಲ ಕೂಡ ಈ ರೀತಿ ಸೈಡ್ಗೆಲ್ಲ ತೆಗೆದಿಟ್ಕೊಂಡು ಫಸ್ಟಿಗೆ ಅದರಲ್ಲಿರುವಂಥ ವೇಸ್ಟ್ ಗಿಡಗಳನ್ನೆಲ್ಲ ತೆಗೆದಾಕ್ತಾ ಇದ್ದೀನಿ. ಈ ರೀತಿ ಎಲ್ಲದನ್ನ ತೆಗೆದು ಹಾಕಿದ್ಮೇಲೆ ಆಮೇಲೆ ಸೊಪ್ಪಿನ ಬೀಜನ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ ಕೆಲವೊಂದು ಬೇಕಾಗಿರುವಂಥ ಗಿಡಗಳು ಕೂಡ ಬೆಳ್ಕೊಂಡಿರುತ್ತೆ, ಅದನ್ನು ನಾನು ಸೈಡಿಗೆ ತೆಗೆದಿಟ್ಕೊಂಡು ಬೇರೆ ಪಾರ್ಟಲ್ಲಿ ಇಟ್ಕೊಳ್ತೀನಿ. ಪಾರ್ಟಲ್ಲಿ ಬೆಳೆದಿರುವಂಥ ಸೊಪ್ಪನ್ನ ಕೆಲವೊಂದು ಸರಿ ಡೈರೆಕ್ಟಾಗಿ ಅದೇ ರೀತಿಯೇ ಬಿಟ್ಬಿಡ್ತೀನಿ, ಈ ರೀತಿ ಬೀಜಗಳನ್ನ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ನಾನು ಒಣಗ್ಸೋಕ್ಕೆ ಇಟ್ಟಿದ್ದೀನಿ. ಇದರಲ್ಲೇ ಇರುವಂಥ ಬೀಜಗಳಿಂದನೇ ನಾವು ಸೊಪ್ಪೆಲ್ಲನೂ ಹಾಕಬೇಕಾದ್ರೆ ಆ ಬೀಜಗಳನ್ನ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಫಸ್ಟಿಗೆ ನಾನು ಮಣ್ಣನ್ನೆಲ್ಲ ಕೂಡ ಈ ರೀತಿ ಸಡಿಲ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಪಾರ್ಟ್ಸಲ್ಲಿ ಮಣ್ಣು ಕಡಿಮೆ ಇದ್ದರೆ ಅದಕ್ಕೆ ಈ ಒಂದು ಗ್ರೋ ಬ್ಯಾಗಲ್ಲಿರುವಂಥ ಮಣ್ಣನ್ನು ಅದಕ್ಕೆ ಹಾಕ್ಕೊಳ್ತೀನಿ. ಇದರಲ್ಲಿ ಕೆಲವೊಂದು ರೂಟ್ಸ್ ಕಾಣಿಸ್ತಾ ಇರ್ಬೋದು, ಇದು ಬಂದು ಪುದೀನ ರೂಟ್ಸೇ ಆಗಿರೋದ್ರಿಂದ ನಾನು ಅದೇ ರೀತಿಯೇ ಬಿಟ್ಟಿದ್ದೀನಿ. ಈ ಒಂದು 2 ಗ್ರೋ ಬ್ಯಾಗಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ವೇಸ್ಟೇಜ್ನೇ ಹಾಕಿದ್ದೆ. ಅಂದರೆ ಗಿಡಗಳನ್ನೆಲ್ಲ ನಾವು ತೆಗೆದಾಗ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ ಗ್ರೋ ಬ್ಯಾಗಲ್ಲಿ ಹಾಕಿ ಬಿಟ್ಟಿದ್ದೆ. ಅದೆಲ್ಲ ಕೂಡ ಕಾಂಪೋಸ್ಟ್ ಫಾರ್ಮಲ್ಲಿ ಮಣ್ಣಲ್ಲಿ ಸೇರ್ಕೊಂಡ್ಬಿಟ್ಟಿದೆ.
ಜಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಮಣ್ಣನ್ನೆಲ್ಲ ನೀಟಾಗಿ ಸಡಿಲ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸೊಪ್ಪಿನ ಬೀಜಗಳನ್ನ ಹಾಕ್ಕೊಳ್ತೀನಿ. ಯಾರಲ್ಲಿ ಹಾಕಿದ? ನೀನು ಎಲ್ಲಿಟ್ಟಿದ್ದೆ? ಎದ್ದೇಳು, ಇಲ್ಲಿ ನೋಡು, ನನ್ನ ಕಡೆ ನೋಡು, ಹೇಳು ಎಲ್ಲಿಟ್ಟಿದ್ದೆ? ಅದ್ರೊಳಗಡೆ ಇರೋದು ಹಂಗೆ, ಅದು ಪೆಟಲ್ಸ್ ಎಲ್ಲ ಹಂಗೆ ಇರುತ್ತೆ, ಅದರಲ್ಲೇ ಪೆಟಲ್ಸ್ ಎಲ್ಲ ಬರೋದು. ಮಕ್ಕಳಿಗೆ ರಜಾ ಇದ್ದಾಗ ಹಾಕೋಣ ಅನ್ನೋದ್ರಿಂದ ನಾನು ಆ ಒಂದು ಗ್ರೋ ಬ್ಯಾಗ್ಸ್ನ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಮಕ್ಕಳಿರೋವಂಥ ಟೈಮಲ್ಲಿ ಹಾಕೋದ್ರಿಂದ ಅವ್ರಿಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸು ಕೂಡ ಬರ್ತಾ ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಈಗ ಸೊಪ್ಪಿನ ಬೀಜಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅವ್ರಿಗೂ ಕೂಡ ಕೆಲವೊಂದು ಐಡಿಯಾಸ್ ಕೂಡ ಬರುತ್ತೆ. ಅವರ ಸ್ಟಡಿ ಕೂಡ ಈಸಿ ಆಗಬೇಕು ಅಂದರೆ ಕೆಲವೊಂದು ಈ ರೀತಿ ಕೆಲಸಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಕೂಡ ಅವ್ರಿಗೆ ಅವರ ಸ್ಟಡೀಸು ಕೂಡ ತುಂಬ ಹೆಲ್ಪ್ಫುಲ್ ಆಗ್ಬೋದು, ಮೈಂಡು ಕೂಡ ಫ್ರೀ ಆಗುತ್ತೆ. ಈಗ ನಾನು ಮಣ್ಣನ್ನು ಇನ್ನೊಂದು ಸರಿ ಸಡಿಲ ಮಾಡಿಕೊಂಡು ಇದಕ್ಕೆ ನಾನು ಬೀಜಗಳನ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಒನ್ಸ್ ಹಾಕಿದಾದಮೇಲೆ ಜಸ್ಟ್ ಮಣ್ಣನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೆಲಸಗಳಲ್ಲಿ ನಾನು ಆದಷ್ಟು ಮಕ್ಕಳನ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳು ಮನೇಲಿರೋವಂಥ ಟೈಮಲ್ಲೇ ಈ ಒಂದು ಕೆಲಸಗಳನ್ನ ಇಟ್ಕೊಳ್ತೀನಿ, ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದ್ರಿಂದ. ನೆಕ್ಸ್ಟು ಅವ್ರು ಹಾಕಿರೋವಂಥ ಬೀಜಗಳು ಅದು ಮೊಳಕೆ ಬಂದು ಸಣ್ಣ ಸಣ್ಣ ಸಸಿಗಳಾದಾಗ ಅದನ್ನು ನೋಡೋಕ್ಕೆ ಕರಿತೀನಲ್ವ, ಆಗ ಅವ್ರಿಗೆ ತುಂಬಾ ಖುಷಿಯಾಗಿರುತ್ತೆ, ನಾನೇ ಹಾಕಿರೋವಂಥ ಬೀಜಗಳು ಮೊಳಕೆ ಬಂದಿದೆ ಅಂತ. ಇದಕ್ಕೂ ಕೂಡ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನ ಡೈರೆಕ್ಟಾಗಿ ಹಾಕಬಾರ್ದು, ಜಸ್ಟು ಸ್ಪ್ರಿಂಕಲ್ ಮಾಡೋ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಈಗ ಇರುವಂತಹ ಬೇರೆ ಗಿಡಗಳಿಗೆ ನಾನು ಮಕ್ಕಳಿಗೆ ನೀರು ಹಾಕೋಕ್ಕೆ ಹೇಳಿದ್ದೀನಿ. ಐ ಹೋಪ್ ಈ ವಿಡಿಯೋ ನೋಡಿರೋದ್ರಿಂದ ನಿಮಗೂ ಕೂಡ ನಿಮ್ಮ ಮನೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಮೋಟಿವೇಶನ್ ಸಿಕ್ದಂಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇದೇ ರೀತಿ ಏನಾದರೂ ವೀಡಿಯೋಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಇದೇ ಥರ ರೊಟೀನ್ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಹಾಗಲಕಾಯಿ ಬೀಜ ಎಲ್ಲನೂ ಇತ್ತು. ಈ ಒಂದು ಬೀಜನ ನಾನು ಈ ಪಾರ್ಟಲ್ಲಿ ಹಾಕ್ಬಿಟ್ಟು ಜಸ್ಟ್ ವೀಡಿಯೋದಲ್ಲಿ ತೋರಿಸ್ದಂಗೆ ಮಣ್ಣೊಳಗಡೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಮೊಳಕೆ ಬಂದರೆ ಬೇರೆ ಪಾರ್ಟ್ಗೆ ನಾನು ನೆಕ್ಸ್ಟ್ ಅದನ್ನು ತೆಗೆದಿಡ್ಬೋದು ಅನ್ನೋದ್ರಿಂದ. ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.